ಹಾಯ್ ಹಲೋ ವೆಲ್ಕಮ್ ಎಲ್ಲರಿಗೂ ಸ್ವಾಗತ. ತಮ್ಮನೇಲಿ ನೋಡಿರೋ ಥರ ನಿಮ್ಗೆ ಆಲ್ರೆಡಿ ಗೊತ್ತಾಗಿರುತ್ತೆ ಏನ್ರ ಬಗ್ಗೆ ಮಾತಾಡ್ತಾ ಇದ್ದೀವಿ ಅಂತ. ಒಂದು ದಿನಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ 500 ರೂಪಾಯಿನ ದುಡಿಬೋದಾ? ಇನ್ನೂ ಒಂದಷ್ಟು ಕ್ವಶನ್ಸ್ಗಳನ್ನ ಕೇಳ್ತಾರೆ. ಎಷ್ಟು ಕ್ಯಾಪಿಟಲ್ ಇರಬೇಕು ಅಥವಾ ಎಷ್ಟು ನಾವು ಹಣನ ಹೂಡಿಕೆ ಮಾಡಬೇಕು 500 ರೂಪಾಯಿ ದಿನಕ್ಕೆ ದುಡಿಬೇಕಂದ್ರೆ? ಇದು ನಿಜಾನ ಅಥವಾ ಸುಳ್ಳ? ಇದು ದಿನಕ್ಕೊಂದು 500 ರೂಪಾಯಿ ಆದ್ರೂ ದುಡಿಬೋದು ಅನ್ನೋದು, ಇದಕ್ಕೇನಾದ್ರೂ ಒಂದು ಪ್ರೂಫ್ ಇದೆಯಾ ನಿಮ್ಮ ಹತ್ರ? ದುಡಿಬೋದು ಅಥವಾ ದುಡಿಯಕ್ಕಾಗಲ್ಲ ಅನ್ನೋದಾದ್ರೆ ಸೊ ಇಷ್ಟೆಲ್ಲದ್ರ ಜೊತೆಗೆ ಇನ್ನೊಂದು ವಿಷಯ ನಾನು ತಿಳ್ಕೊತೀರಾ ಈ ವಿಡಿಯೋದಲ್ಲಿ. ಈಗ ಏನೇನು ಮಾತಾಡ್ದೆ ಅದಕ್ಕೆಲ್ಲ ಉತ್ತರಗಳು, ಹಾಗೂ ಇನ್ನೊಂದು ವಿಷಯ, ಒಂದು ಟ್ರೇಡಿಂಗ್ ಸ್ಟ್ರಾಟಜಿ. ಈ ಒಂದು ವಿಡಿಯೋದಲ್ಲಿ ಕೂಡ ಸುಮಾರು ದಿನದಿಂದ ವಿಡಿಯೋ ಅಪ್ಲೋಡ್ ಮಾಡಿರಲಿಲ್ಲ. ಬೇರೆ ಒಂದು ಚಾನಲ್ ಇದೆ, ಆ ಚಾನಲಲ್ಲಿ ಸ್ವಲ್ಪ ಎಜುಕೇಷನ್ ಚಾನಲ್ ಆಗಿರೋದ್ರಿಂದ ಸ್ವಲ್ಪ ವಿಡಿಯೋಗಳು ಕಂಟೆಂಟ್ಗಳು ಹಾಕ್ತಾ ಇರಬೇಕು. ಅಲ್ಲಿ ಸ್ವಲ್ಪ ಎಜುಕೇಷನ್ ರಿಲೇಟೆಡ್ ಎಕ್ಸಾಮ್ಸ್ ಹಂಗೆ ಹಿಂಗೆ ಗೊತ್ತಿರುತ್ತೆ ನಿಮಗೆ ಅನ್ಕೊಂಡಿರ್ತೀನಿ. ಆಲ್ರೆಡಿ ಆ ಚಾನಲಲ್ಲಿರೋರು ಕೂಡ ಸಬ್ಸ್ಕ್ರೈಬ್ ಆಗಿದ್ರೆ ಓಕೆ, ಸ್ಟಾರ್ಟ್ ಮಾಡೋಣ ಇವತ್ತಿನ ಒಂದು ವಿಡಿಯೋನ. ನಾನೀಗ ರಿಲಯನ್ಸ್ ಒಂದು ಸ್ಟಾಕ್ ಚಾರ್ಟಲ್ಲಿದ್ದೀನಿ. ಓಕೆ, ನಮ್ಮ ಪ್ರಶ್ನೆಗಳೇನು? ನಾನು ಕೇಳಿರುವಂಥ ಪ್ರಶ್ನೆಗಳೇನು ಅಂದರೆ, ದಿನಕ್ಕೆ 500 ರೂಪಾಯಿ ದುಡಿಬೋದಾ? ಇದು ತುಂಬ ಜನಗಳ ಪ್ರಶ್ನೆ. ಇದು ನಾನು ಅದನ್ನು ಒಂದು ಲಿಸ್ಟ್ ಮಾಡಿ ನಿಮಗೆ ಕೇಳ್ತಾ ಇದ್ದೀನಿ, ಒಂದು 4-5 ಪ್ರಶ್ನೆಗಳನ್ನ ಒಂದು ವಿಡಿಯೋದಲ್ಲಿ. ಆದಷ್ಟು ನಾವು ಅದಕ್ಕೆ ಉತ್ತರ ಹುಡ್ಕೋಣ ಅಂತ. ನನ್ನ ಉತ್ತರ 500 ರೂಪಾಯಿ ದುಡಿಬೋದಾ ಇಲ್ವಾ ಅನ್ನೋದಕ್ಕೆ, 500 ರೂಪಾಯಿ ಅಂದರೆ 500 ರೂಪಾಯಿಗಿಂತ ಜಾಸ್ತಿನೇ ದುಡಿಬೋದು. 500 ರೂಪಾಯಿ ಕಮ್ಮಿನೇ ಆಯಿತು. ಆ್ಯಂಡ್ ದುಡಿಬೋದು ಅಂದ ತಕ್ಷಣ 500 ರೂಪಾಯಿ ಬಂದೇ ಬರುತ್ತೆ ಪ್ರತಿದಿನ ಅಂತ ಫಿಕ್ಸ್ ಆಗಬೇಡಿ. ಒಂದೊಂದು ದಿನ ಲಾಸು ಆಗ್ಬೋದು 500 ರೂಪಾಯಿ, ಒಂದೊಂದು ದಿನ 500 ರೂಪಾಯಿಗಿಂತ ಜಾಸ್ತಿನೂ ಬರ್ಬೋದು. 500 ರೂಪಾಯಿ ಅನ್ನೋದು ನನ್ನ ಪ್ರಕಾರ ಸ್ಟಾಕ್ ಮಾರ್ಕೆಟಲ್ಲಿ ಕಮ್ಮಿ ಅಮೌಂಟೇ. ಆ್ಯಂಡ್ ಒಂದು ತಿಳ್ಕೊಳ್ಳಿ, ಒಂದು ದಿನ ಎಲ್ಲ ನೀವಿಲ್ಲಿ ಕೆಲಸ ಮಾಡಲ್ಲ. ನಿಮ್ಮ ಟ್ರೇಡ್ ಏನಿದ್ರು ಅರ್ಧ ಗಂಟೆ ಅಥವಾ ಒಂದು 15 ನಿಮಿಷ, ಕೆಲವು ಸಾರಿ ಏನಾಗುತ್ತೆ ಅಂದರೆ 1 ಅವರಲ್ಲೇ ಸಿಕ್ಬಿಡುತ್ತೆ, ಕೆಲವು ಸಾರಿ ಒಂದು 4 ಅವರ್ಸ್ ಕಾಯ್ತೀರಾ ಈ ಒಂದು 500 to 2000 ಇದನ್ನ ಮಾಡೋಕ್ಕೆ. ಆ್ಯಂಡ್ ಕ್ಯಾಪಿಟಲ್ ಎಷ್ಟಿರಬೇಕು? ಕ್ಯಾಪಿಟಲ್ ಇದ್ದಷ್ಟು ನಿಮ್ಮ ಪ್ರಾಫಿಟ್ ಆಗಲಿ ಲಾಸ್ ಆಗಲಿ ಜಾಸ್ತಿ ಆಗ್ತಾ ಹೋಗುತ್ತೆ. ನಿಮ್ಮ ಕ್ಯಾಪಿಟಲ್ ಜಾಸ್ತಿ ಇದ್ದಷ್ಟು ಜಾಸ್ತಿ ನಿಮ್ಮ ಪ್ರಾಫಿಟ್ ಬರುತ್ತೆ, ಆ್ಯಂಡ್ ಕಮ್ಮಿ ಇದ್ದಷ್ಟು ಕಮ್ಮಿ ಪ್ರಾಫಿಟ್ ಬರುತ್ತೆ. ಸರಿ, ಹಾಗಾದರೆ ನಂಬೋದಾ ಇದನ್ನ ನಾವು ಒಂದು 500 ರೂಪಾಯಿ ದುಡಿಬೋದು ಅನ್ನೋದು? ನಾನು ನಿಮಗೆ ಪ್ರೂಫ್ ತೋರಿಸ್ಬಿಡ್ತೀನಿ ನೋಡಿ. ಇದು ಡೇ ಚಾರ್ಟ್ ಆಗಿದೆ. ನಾನು ಇಂಟ್ರಾಡೇಗೆ ನಿಮ್ಗೆ ಹೇಳ್ತಾ ಇರೋದು. ಒಂದು ದಿನಕ್ಕೆ 500 ರೂಪಾಯಿ ದುಡಬೇಕು ಅಂದರೆ ನೀವು ಇಂಟ್ರಾಡೇ ಮಾಡಬೇಕಾಗುತ್ತೆ. ಸರಿ, ಇಲ್ಲೊಂದಷ್ಟು ಕ್ಯಾಂಡಲ್ಗಳಿದೆ. ಈ ಅಷ್ಟು ಕ್ಯಾಂಡಲ್ಗಳು ದೊಡ್ಡ ದೊಡ್ಡ ಕ್ಯಾಂಡಲ್ಗಳಿದೆ. ಇಲ್ಲಿ ಒಂದಷ್ಟು ದೊಡ್ಡ ದೊಡ್ಡ ಕ್ಯಾಂಡಲ್ಗಳು. ನಾವು ಚಿಕ್ಕ ಚಿಕ್ಕ ಕ್ಯಾಂಡಲ್ಗಳನ್ನ ಹತ್ರನೇ ಹೋಗೋಣ. ಈ ಒಂದು ಕ್ಯಾಂಡಲ್ ಏನು ರೆಡ್ ಕ್ಯಾಂಡಲ್ ಕಾಣಿಸ್ತಿದೆ, ಇದು 0.31%, ಆ್ಯಂಡ್ ಇದು 0.9 ಇದೆ, ಆ್ಯಂಡ್ ಇದು 0.29, ಆ್ಯಂಡ್ ಇದು 30 ಇಷ್ಟು ಇದೆ. ಸೊ ಇಲ್ಲಿ ನಾವು ಕ್ಯಾಲ್ಕುಲೇಟ್ ಮಾಡೋಣ ಎಷ್ಟು ಬರುತ್ತೆ ಅನ್ನೋದು, ಅಲ್ಲಿಂದ ಇಲ್ಲಿಗೆ ಎಷ್ಟು ಡೌನ್ ಆಗಿದೆ, ಎಷ್ಟು ಪರ್ಸೆಂಟೇಜ್ ಬಂದಿದೆ ಅನ್ನೋದು. ಸರಿ, ಹಾಗಾದರೆ ಒಂದು ಪ್ರೈಸ್ ರೇಂಜ್ನ ನಾನು ಎಲ್ಲಿ ತಗೋತೀನಿ, ಇಲ್ಲಿಂದ ಇಲ್ಲಿವರೆಗೂ ಹಾಕ್ತೀನಿ. ಸೇ 1%. ಆ್ಯಂಡ್ ನೀವೇನಾದರೂ ಇಲ್ಲಿ ತಗೊಂಡಿದ್ರೆ ಇಲ್ಲಿಗೆ 1.5%. ಒಂದು ಆವ್ರೇಜ್ ಆಗಿ ನಿಮಗೆ ನಂಬರ್ನ ತೋರಿಸ್ತಾ ಇದ್ದೀನಿ, ಎಷ್ಟು ಮಾರ್ಕೆಟಲ್ಲಿ ನೀವು ಎಷ್ಟು ಪರ್ಸೆಂಟ್ಗಳನ್ನ ಅರ್ನ್ ಮಾಡ್ಬೋದು ಅಂತ. ಸೇ ಇಲ್ಲಿ ನೋಡಿದ್ರೆ 2.2 ಇದೆ. ಆ್ಯಂಡ್ ಇದೇ ಥರ ನಡೀತಾ ಇರುತ್ತೆ. 2-3% ಆಗಿರ್ಬೋದು, 2% ಆಗಿರ್ಬೋದು, 1% ಆಗಿರ್ಬೋದು. ಡೆಫಿನೆಟ್ ಆಗಿ ಮಾರ್ಕೆಟಲ್ಲಂತೂ 1.5 ಅಥವಾ 2% ಅಂತೂ ಕಾಮನ್ ಆಗಿ ಸಿಗುತ್ತೆ. ಇಲ್ಲಿ ನೋಡಿದ್ರೆ ನೀವು ಬೆಳಿಗ್ಗೆಯಿಂದ ಸಾಯಂಕಾಲವರೆಗೂ ಹೆಂಗಾಗಿದೆ ಅಂತ, ಸಾಯಂಕಾಲನೂ ಇಲ್ಲ, ಅದು 11 ಗಂಟೆ ಅಷ್ಟು ಟೈಮ್ಗೆ. ಸೊ ಇಲ್ಲಿಂದ ನೋಡಿದ್ರೆ ನೀವು ಇಲ್ಲಿಂದ ಇಲ್ಲಿವರೆಗೂ ಆಲ್ಮೋಸ್ಟ್ 3% ರೈಸ್ ಆಗಿದೆ, 3.5%. ಸರಿ, ನಾವು ಒಂದು ಆವ್ರೇಜ್ ಆಗಿ ತಗೊಳೋದಾದ್ರೆ ಎಷ್ಟು ಪರ್ಸೆಂಟ್ ದಿನಕ್ಕೆ ರೈಸ್ ಆಗ್ಬೋದು ಅನ್ನೋದು 2%. ಹಾಗಾದರೆ ನಿಮಗೊಂದು ಮ್ಯಾಕ್ಸ್ ಲೆಕ್ಕನೇ ತೋರಿಸ್ಬಿಡೋಣ. ಇದಕ್ಕೆ ನಿಮಗೆ ಇವತ್ತಿನ ಒಂದು ಸ್ಟಾಕ್ ಪ್ರೈಸ್ನ ತಗೋತೀನಿ ನಾನು. ಇವತ್ತಿನ ಸ್ಟಾಕ್ ಪ್ರೈಸ್ ಬಂದು 2776 ಇದೆ. 2776 ಆಲ್ರೆಡಿ ನಾನು ಕ್ಯಾಲ್ಕುಲೇಟ್ ಮಾಡಿದ್ದೀನಿ. ಇಲ್ಲಿ ನಂಬರ್ನ ನಾವು ಹಾಕಿದ್ರೆ ನಿಮಗೆ ಕ್ಯಾಲ್ಕುಲೇಷನ್ ಬರೋ ಥರ ನಾನು ಫಾರ್ಮುಲಾ ಸೆಟ್ ಮಾಡಿದ್ದೀನಿ. ಸರಿ, ಒಂದು ಆವ್ರೇಜ್ ಆಗಿ 2% ರೈಸ್ ಆಗುತ್ತೆ ಅಂತ ಇಟ್ಕೊಳ್ಳೋಣ. ಅಂದರೆ ಎಷ್ಟು ರೈಸ್ ಆಯಿತು? 55 ರೂಪಾಯಿ ಒಂದು ಶೇರ್ಗೆ ರೈಸ್ ಆಯಿತು. ಒಂದು ಶೇರ್ಗೆ 55 ರೂಪಾಯಿ ಆದರೆ ನೀವೊಂದು 36 ಶೇರ್ನ ತೊಗೊಬೋದು, ಅಥವಾ ಒಂದು 40 ಶೇರ್ನ ತೊಗೊಬೋದು. ಏನದು 36 ಶೇರು ಅನ್ನೋದಾದರೆ ನಾನು ಒಂದು 20,000 ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ. ಸರಿ, ನಾನು ನಿಮ್ಗೆ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು ಅಂದರೆ ಇಲ್ಲಿ ತೋರಿಸ್ತೀನಿ. ಹಾಕಿದ್ರೆ ಓಕೆ, ಇಲ್ಲಿ ನೋಡ್ಬೋದು ನೀವು, ಇದು ಬೈ
ಪ್ಯಾನಲ್, ಇದು ಬೈ ಮಾಡಕ್ಕೆ ಇರೋಂಥ ಪ್ಯಾನಲ್. ಈ ಒಂದು ಪ್ಯಾನಲ್ನ ನೋಡಿದ್ರೆ ನಿಮಗೆ ಇಲ್ಲೊಂದು 500 ರೂಪಾಯಿ ಅಂತ ಇದೆ, ಕಾಣಿಸ್ತಿರ್ಬೋದು, ಇದು ನಾನು ಹೈಲೈಟ್ ಮಾಡಿರೋವಂಥದ್ದು. ಸೊ ಈ 500 ರೂಪಾಯಿ ಏನು ಅನ್ನೋದಾದ್ರೆ, ನೀವು ಒಂದು ಶೇರು ತಗೋಬೇಕು ಅಂದ್ರೆ ನಿಮ್ಮ ಹತ್ರ ಇದು 2,000 ರೂಪಾಯಿ ಅಥವಾ 2,500 ರೂಪಾಯಿ ಶೇರ್ ಇದ್ರೂ ಕೂಡ ಇಂಟ್ರಾಡೇ ಮಾಡಕ್ಕೆ ನೀವು ಲಿವರೇಜ್ ಅಥವಾ ಮಾರ್ಜಿನ್ ಅಂತ ಕೊಡ್ತಾರೆ. ಈ ಮಾರ್ಜಿನ್ ಅನ್ನೋದು ಏನು ಅಂದ್ರೆ, ನೀವು ಒಂದು ಶೇರ್ ತಗೊಳಕ್ಕೆ ನಿಮ್ಮ ಹತ್ರ ಫುಲ್ ದುಡ್ಡು ಇರೋದು ಬೇಕಾಗಿಲ್ಲ. ನಿಮ್ಮ ಹತ್ರ ಬರೀ 555 ರೂಪಾಯಿ ಇದ್ರೆ ಸಾಕು. ನೀವು ಒಂದು ಶೇರ್ನ ತಗೋಬಹುದು ಒಂದು ದಿನಕ್ಕೆ, ಒಂದು ದಿನದೊಳಗಡೆ ಸೇಲ್ ಮಾಡ್ಬೇಕು ಇಂಟ್ರಾಡೇ. ಸರಿ, ಹಾಗಾದ್ರೆ ಒಂದು 20,000ಕ್ಕೆ ನಾನು ಕ್ಯಾಲ್ಕುಲೇಟ್ ಮಾಡ್ತಾ ಇದ್ದೀನಿ ಒಂದು ಆವ್ರೇಜ್ ಆಗಿ. ಯಾಕೆಂದ್ರೆ ಒಂದು 10,000ದಿಂದ 20,000 ಅನ್ನೋದೇನು ದೊಡ್ಡ ಅಮೌಂಟ್ ಅಲ್ಲ ಟ್ರೇಡಿಂಗ್ ಮಾಡಕ್ ಬರ್ಬೇಕಾದ್ರೆ. ಸೊ ಒಂದು 20,000ಕ್ಕೆ ನೋಡೋಣ. ಒಂದು 20,000ಕ್ಕೆ, ಸಾರಿ ನಾನು ಕ್ವಾಂಟಿಟಿ ಹಾಕಿದ್ದೀನಿ, ಒಂದು 20,000ಕ್ಕೆ ಎಷ್ಟು ಬರ್ಬೋದು ಅನ್ನೋದು. ಒಂದು 30 ಹಾಕಿದ್ರೆ ಎಷ್ಟು ಬರುತ್ತೆ? 16,674 ಬರ್ತಿದೆ, ಇಲ್ಲಿ ನೋಡ್ಬೋದು. ಸರಿ, ಹಾಗಾದ್ರೆ ಇದನ್ನ ಒಂಚೂರು ಚೇಂಜ್ ಮಾಡೋಣ. ನಾನು ಅದಕ್ಕೆ ಹೇಳಿದ್ದು 36 ಹಾಕಿ ನಾನು ಟ್ರೈ ಮಾಡಿದ್ದೆ, ಬಿಕಾಸ್ 20,000 ಬರುತ್ತೆ. ಸರ್, 20,004 ರೂಪಾಯಿ ಬರುತ್ತೆ. ಅಂದ್ರೆ ನಿಮ್ಮ ಟ್ರೇಡಿಂಗ್ ಅಕೌಂಟಲ್ಲಿ 20,004 ರೂಪಾಯಿ ಇತ್ತು ಅಂದ್ರೆ ನೀವು 36 ಶೇರ್ನ ತಗೊಬೋದು. ಸರಿ, ಒಂದು ರೌಂಡ್ ಆಫ್ ಮಾಡೋದಾದ್ರೆ 40 ಶೇರ್ ಅಂತ ಮಾಡೋಣ, 22,000 ಅಂತ. ಸರಿ, ನಿಮ್ಮ ಹತ್ರ 40 ಶೇರ್ ತಗೋಬೇಕು ಅಂದ್ರೆ ನೀವು 40 ಶೇರ್ನ ನೀವು ತಗೋಬೇಕು ಅನ್ನೋದಾದ್ರೆ ನಿಮ್ಮ ಹತ್ರ 22,000 ರೂಪಾಯಿ ಇರಬೇಕು. ಅಂದ್ರೆ ಒಂದು 25,000 ಅಂತ ಇಟ್ಕೊಳ್ಳೋಣ. ಸರಿ, ಹಾಗಾದ್ರೆ ನಮ್ಮೊಂದು ಕ್ಯಾಲ್ಕುಲೇಟರ್ಗೆ ಬರೋಣ. ನಮ್ಮೊಂದು ಕ್ಯಾಲ್ಕುಲೇಟರ್ ಇಲ್ಲಿದೆ, ಎಕ್ಸೆಲ್ ಶೀಟಲ್ಲಿ ನಾವು ರೆಡಿ ಮಾಡಿರೋವಂಥದ್ದು. ಸರಿ, ಇಲ್ಲಿಗೆ ಬಂದಿದ್ದೀನಿ. ನಾವು 2,776 ರೂಪಾಯಿ ಶೇರ್ ಇರುವಂಥದ್ದನ್ನ ತಗೋತೀವಿ. 2% ರೈಸ್ ಆದ್ಮೇಲೆ ನಾವು ಸೆಲ್ ಮಾಡ್ತೀವಿ. ಅಂದ್ರೆ ಒಂದು ಶೇರ್ಗೆ 55 ರೂಪಾಯಿ ಪ್ರಾಫಿಟ್ ಬಂದಿದೆ. ನಾವು ಎಷ್ಟು ಶೇರ್ ತಗೊಂಡಿದ್ವಿ? 40 ಶೇರ್ನ ತಗೊಂಡಿದ್ವಿ. ಅಂದ್ರೆ ನೀವು ಪ್ರಾಫಿಟ್ ನ ನೋಡ್ತಾ ಇರ್ಬೋದು, ಇಷ್ಟು ಪ್ರಾಫಿಟ್ ಬರುತ್ತೆ. 2,220 ರೂಪಾಯಿ ಪ್ರಾಫಿಟ್ ಆಗಿರುತ್ತೆ. ಜಸ್ಟ್ ನಿಮ್ಮ ಹತ್ರ 22,000 ರೂಪಾಯಿ ಇದ್ರೆ. ಅಂಡ್ ಈ ನಂಬರ್ಗಳನ್ನ ಚೇಂಜ್ ಮಾಡ್ಕೊಂಡ್ರೆ, ಇಲ್ಲಿ ನಾನು ಈಗ ಏನ್ ಹೇಳಿದೆ 40 ಶೇರ್ ಅನ್ನೋದು, ನೀವು ಅದನ್ನ 80 ಶೇರ್ ತಗೊಂಡ್ರೆ ಅಂದ್ರೆ 44,000 ಇದ್ರೆ ನಿಮ್ಮ ಹತ್ರ 40 ಶೇರ್ ಹೋಗಿ 80 ಶೇರ್ ಆಗುತ್ತೆ. ಸೊ 4,400 ರೂಪಾಯಿ ಪ್ರಾಫಿಟ್ ಆಗುತ್ತೆ. 400 ರೂಪಾಯಿನ ಅಲ್ಲಿ ಹೆಚ್ಚು ಕಮ್ಮಿ ಆಗುವಂತ ಚಾನ್ಸಸ್ ಇರುತ್ತೆ. ಅಕಸ್ಮಾತ್ 4,200 ಬರ್ಬೋದು, 4,300 ಬರ್ಬೋದು. ಯಾಕೆ ಅಂದ್ರೆ ನಿಮ್ಗೆ ಟ್ಯಾಕ್ಸಸ್ ಅದು ಇದು ಅಂತ ಕಟ್ ಆಗ್ತಾ ಇರುತ್ತೆ. ಒಂದು ಅಂದಾಜು ಹೇಳ್ತಾ ಇರೋವಂಥದ್ದು ನಿಮ್ಗೆ. ಅದನ್ನ ಎಕ್ಸಾಕ್ಟ್ ಆಗಿ ಕ್ಯಾಲ್ಕುಲೇಟ್ ಮಾಡೋದು ಹೆಂಗೆ ಅನ್ನೋದು ನಾನು ವಿಡಿಯೋ ಮಾಡಿದ್ದೀನಿ. ಲೈಕ್ ಇಲ್ಲಿ zerodha ಬ್ರೋಕರೇಜ್ ಅನ್ನೋದಿದೆ, ಇಲ್ಲಿ ನೀವು ಹಾಕಿದ್ರೆ ನಿಮಗೆ ಎಷ್ಟೆಷ್ಟು ಬರುತ್ತೆ ಅನ್ನೋದನ್ನ ಇವರು ಕ್ಯಾಲ್ಕುಲೇಟ್ ಮಾಡಿ ತೋರಿಸ್ತಾರೆ, ಎಷ್ಟೆಷ್ಟು ಕಟ್ ಆಗುತ್ತೆ ಅಂಡ್ ಎಷ್ಟು ಬರುತ್ತೆ ಅನ್ನೋದು. ಬಟ್ ಇಲ್ಲಿ ಈ ಒಂದು ಟ್ರೇಡಿಂಗ್ ಇಂದ ನಾವು ಅರ್ಥ ಮಾಡ್ಕೊಬೇಕಾಗಿರೋದೇನು ಅಂದ್ರೆ, ನಿಮ್ಮ ಹತ್ರ ಒಂದು 20,000 ಇದ್ರೆ ನೀವು ಫ್ಯೂಚರ್ಸ್ ಆಗ್ಲಿ ಆಪ್ಷನ್ಸ್ ಆಗ್ಲಿ ಮಾಡಕ್ಕಾಗಲ್ಲ. ನೀವು ಕ್ಯಾಶ್ ಸೆಗ್ಮೆಂಟ್ ಅಲ್ಲಿ ಇಂಟ್ರಾಡೇಲಿ ಮಾಡ್ಬೋದಾಗಿರುತ್ತೆ. ಕ್ಯಾಶ್ ಇಂದಾನೆ ನಿಮ್ಮ ಹತ್ರ ಕ್ಯಾಶ್ ಇರಬೇಕು ಅಂಡ್ ಅವತ್ತೊಂದು ಇಂಟ್ರಾಡೇನ ನೀವು ಮಾಡ್ಬೋದು, ಈಸಿಯಾಗಿ ಮಾಡ್ಬೋದು. ಜಾಸ್ತಿ ಏನು ಕಷ್ಟಪಡೋದು ಇಲ್ಲ, ಅಥವಾ ಜಾಸ್ತಿ ಹೊತ್ತು ಟೈಮು ಬೇಕಾಗಿಲ್ಲ. ಒಂದು 2% ಬೇಡ ಬಿಡ್ರೆ, ಇಷ್ಟೊಂದು ಬೇಕಾಗಿಲ್ಲ. ನಮ್ಮ ಹತ್ರ 4,000 ಬೇಡವೇ ಬೇಡ. ನಾನು ಏನು ಹೇಳಿದೆ, 500 ರೂಪಾಯಿ ಅಂತಾನೆ 1% ರೈಸ್ ಆಯ್ತು ಅಂತ ಇಟ್ಕೊಳ್ಳಿ. ಒಂದು ಟಿಪಿಕಲ್ ಎಕ್ಸಾಂಪಲ್ 100 ಆಗ್ಬಿಡಿದೆ, ಅದನ್ನ 1 ಮಾಡೋಣ. ಒಂದು ಟಿಪಿಕಲ್ ಎಕ್ಸಾಂಪಲ್ 1% ರೈಸ್ ಆಯ್ತು ಅಷ್ಟೇ, ಏನೂ ಆಗಿಲ್ಲ. 1% ರೈಸ್ ಆದ್ರೆ ನಿಮ್ಮ ಹತ್ರ 20 ಶೇರ್ನ ನೀವು ತಗೊಂಡಿದ್ದೀರಾ. 20 ಶೇರ್ ಯಾಕೆ, 40 ತಗೊಳಕ್ಕೆ ನಿಮಗೆ ಬೇಕಾಗಿರೋದೆಷ್ಟು? 22,000 ಇದೆ ಅಂದ್ರೆ 1,110 ರೂಪಾಯಿ. ಜಸ್ಟ್ 1% ರೈಸ್ ಆದ್ರೆ 1% ಆರಾಮಾಗಿ ರೈಸ್ ಆಗುತ್ತೆ. ಜಾಸ್ತಿ ತಲೆ ಕೆಡ್ಸ್ಕೊಳಂಗಿಲ್ಲ, 15 ನಿಮಿಷನೂ ಇರಲ್ಲ, ಕೆಲವು ಸರಿ 1% ಆರಾಮಾಗಿ ರೈಸ್ ಆಗುತ್ತೆ. ನೋಡಿದ್ರಾ? ನಿಮಗೆ ಪ್ರಾಕ್ಟಿಕಲ್ ಆಗಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ, ಸಾಧ್ಯನಾ ಇಲ್ವಾ ಅನ್ನೋದು. ನನ್ನ ಒಂದು ವಿಡಿಯೋ ಸ್ಟಾರ್ಟ್ ಆದಾಗ ನಾನು ಕೇಳಿದಂತಹ ಪ್ರಶ್ನೆಗಳೇನು, ಒಂದು ದಿನಕ್ಕೆ 500 ರೂಪಾಯಿ ದುಡಿಬೋದು, ಆಬ್ವಿಯಸ್ಲಿ ದುಡಿಬೋದು, ಅದು ಕೂಡ ಈಸಿಯಾಗಿ. ಅಂಡ್ ಎಷ್ಟು ಕ್ಯಾಪಿಟಲ್ ಇರಬೇಕು ಅದು ಕೂಡ ಹೇಳಿದೆ. ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇರಬೇಕು ಅನ್ನೋದು, ಲಿವರೇಜ್ ಎಷ್ಟಿರುತ್ತೆ ಅನ್ನೋದ್ರ ಮೇಲೆ ಹೋಗುತ್ತೆ. ಅಂದ್ರೆ ನೀವು ಏನು ತಗೊಬೇಕು ಅಂತ ಇದ್ದೀರಾ, ಆ ಒಂದು ಶೇರ್ ಅಮೌಂಟ್ ಏನಿರುತ್ತೆ ಅದರಲ್ಲಿ ಡಿವೈಡೆಡ್ ಬೈ 5 ಮಾಡಿ ಅವ್ರು ಮಾಡ್ತಾರೆ. ನೀವು ಅದ್ರ ಬಗ್ಗೆ ತಲೆ ಕೆಡಿಸ್ಕೊಳೋದಿಲ್ಲ. ಎಲ್ಲ ಎಂಟರ್ ಮಾಡಿದ ತಕ್ಷಣ ನಿಮ್ಗೆ ಗೊತ್ತಾಗುತ್ತೆ ನಿಮ್ಮ ಹತ್ರ ಎಷ್ಟು ಕ್ಯಾಪಿಟಲ್ ಇರಬೇಕು ಅನ್ನೋದು. ಅದು ಕೂಡ ನಾನು ಇಲ್ಲಿ ತೋರಿಸಿದ್ದೀನಿ. ಇಲ್ಲಿ ನೀವು ಎಂಟರ್ ಮಾಡಿದ್ರೇನೆ ಗೊತ್ತಾಗುತ್ತೆ. ಇಲ್ಲಿ 100 ಶೇರ್ ನಾ ತಗೋಬೇಕು ಅನ್ನೋದಾದ್ರೆ ರಿಲಯನ್ಸ್ ಇಂಟ್ರಾಡೇ ಮಾಡಕ್ಕೆ ನಿಮ್ಗೆ 55,000 ಇದ್ರೆ ಸಾಕು. ನೀವು 55,000 ಇಟ್ಕೊಂಡು ಏನಾದ್ರು ಟ್ರೇಡ್ ಮಾಡಿದ್ರೆ ಎಷ್ಟು ಬರುತ್ತೆ? ನೀವು 55,000 ಇಟ್ಕೊಂಡಿದ್ದೀರಾ ಅನ್ನೋದಾದ್ರೆ 100 ಶೇರ್ ತೊಗೊಬೋದು. 100 ಶೇರ್ ಇಲ್ಲಿ ಟಿಪಿಕಲ್ ಆಗಿ 1 to 2% ಇರುತ್ತೆ. ನಾನು 2% ಅಂತ ಹಾಕ್ತೀನಿ. ಇದು ಮತ್ತೆ 2% ಅಂದ್ರೆ ಜಾಸ್ತಿ ನಂಬರ್ನ ಅಂತಿದೆ. 2% ನೋಡಿದ್ರಾ? ನೀವೇನಾದ್ರೂ 55,000 ಇಂದ ಟ್ರೇಡ್ ಮಾಡಿದ್ರೆ 2% ಅಲ್ಲಿ ನಿಮಗೆ 5,552 ರೂಪಾಯಿ ಬರುತ್ತೆ.
ಇಟ್ಸ್ ಜಸ್ಟ್ ಅನ್ ಎಕ್ಸಾಂಪಲ್. ಒಂದೊಂದು ಹಿಂಗೆ ಇರುತ್ತೆ ಅಂತ ಹೇಳ್ತಲ್ಲ, ಈ ಥರದೊಂದು ಚಾರ್ಟ್ ಮಾಡ್ಕೊಂಡು ಪ್ರೈಸ್ ಎಷ್ಟಿದೆ ಆ್ಯಂಡ್ ಅದಕ್ಕೆ ಲಿವರೇಜ್ ಎಷ್ಟು ಕೊಡ್ತಾರೆ. ಈಗೆಲ್ಲ ಕಾಮನ್ ಆಗಿ 5x ಲಿವರೇಜ್ ಇದೆ ಆ್ಯಂಡ್ ಕೆಲವು ಇನ್ನೂ ಕಮ್ಮಿ ಇರುತ್ತೆ ಹೊಸ ಕಂಪ್ನಿ ಶೇರ್ಗಳಲ್ಲಿ ಆ್ಯಂಡ್ ಕೆಲವು ಜಾಸ್ತಿ ಇರ್ಬೋದು. ಸೊ ಟಿಪಿಕಲ್ ಆಗಿ ಒಂದು ರಿಲಯನ್ಸ್ ಕಂಪ್ನಿ ಶೇರ್ ತೊಗೊಂಡಿರೋದ್ರಿಂದ 5x ಇದೆ. ಹಾಗಾಗಿ ಈ ಒಂದು ಕ್ಯಾಲ್ಕುಲೇಷನ್ ಕರೆಕ್ಟ್ ಆಗಿರುತ್ತೆ. ನೀವು ಬೇರೆದಕ್ಕಾದ್ರೆ ಬೇರೆದು ಚೇಂಜ್ ಆಗುವಂಥ ಚಾನ್ಸಸ್ ಇರುತ್ತೆ. ಯಾಕೆಂದರೆ ಇಲ್ಲಿ 5x ಇರೋದು 7x ಆದರೆ ಅಥವಾ 10x ಆದರೆ ನಿಮ್ಗೆ ಇನ್ನೂ ಜಾಸ್ತಿ ಅಂದರೆ ಅರ್ನಿಂಗ್ ಮಾಡೋ ಕೆಪಾಸಿಟಿ ಜಾಸ್ತಿ ಇರುತ್ತೆ. ಆ್ಯಂಡ್ ಬರೀ ಪಾಸಿಟಿವ್ ಹೇಳ್ಬಾರ್ದು, ನೆಗೆಟಿವ್ ಹೇಳ್ಬೇಕು. ಇದನ್ನು ನಾನು ಕಲರ್ ಮಾಡಿಲ್ಲ ಗ್ರೀನ್ ಆಗಲಿ ಅಥವಾ ರೆಡ್ ಆಗಲಿ. ಯಾಕೆ ಅಂದರೆ ದಿಸ್ ಕ್ಯಾನ್ ಬಿ ಪ್ರಾಫಿಟ್ ಆರ್ ಲಾಸ್. ಲಾಸ್ ಆದರೆ 1% ಅಥವಾ 0.8 ಅಥವಾ 1% ನೀವು ಕಟ್ ಮಾಡೋದಾದರೆ ನೀವು ಇಷ್ಟನ್ನ ಲಾಸ್ ಮಾಡ್ಕೊಬೇಕಾಗತ್ತೆ, 2700 ರೂಪಾಯಿ. ಅಥವಾ ಇಟ್ಸ್ ಡಿಪೆಂಡ್, ನಿಮ್ಗೆ ಇಷ್ಟೇ ಬರುತ್ತೆ ಅಷ್ಟೇ ಬರುತ್ತೆ ಅಂತ ಎಕ್ಸಾಕ್ಟ್ಲಿ ಹೇಳೋಕ್ಕಾಗಲ್ಲ ಸ್ಟಾಕ್ ಮಾರ್ಕೆಟಲ್ಲಿ. ಬಟ್ 500 ರೂಪಾಯಿ ಅಂತೂ ಆರಾಮಾಗಿ ದುಡಿಬೋದು ನೀವು ಕರೆಕ್ಟಾಗಿ ಎಂಟ್ರಿ ಆಗಿದ್ದೀರಾ ಅನ್ನೋದಾದರೆ. ಒಂದು 2% ಏನು ಮೋಸ ಅಂತೂ ಇಲ್ಲ. ಒಂದು 2% ಕ್ಯಾನ್ ಬಿ ಈಸಿಲಿ ಅಚೀವ್ಡ್ ಅಂತ ನಾನು ಹೇಳ್ತೀನಿ. ಒಂದು 40 ಶೇರ್ನಂತೂ ಆರಾಮಾಗಿ ತೊಗೊಬೋದು. 22,000 ಇದ್ರೆ ಸಾಕು, ಒಂದು 40 ಶೇರ್ನ ತೊಗೊಬೋದು. ಸರಿ, ಹಾಗಾದರೆ ಇಷ್ಟೆಲ್ಲ ಹೇಳಿದೆ. ನನ್ನ ಒಂದು ಕ್ವಶನ್ಸ್ಗಳಿಗೆ ಪ್ರೂಫು ಕೊಟ್ಟೆ. ನಾನು ಏನು ಕ್ವಶನ್ಗೆ ಹೇಳಿದೆ. ಈಗ ಲಾಸ್ಟ್ ಪಾರ್ಟ್ ಆಫ್ ದಿಸ್ ವಿಡಿಯೋ ನಾನೊಂದು ಟ್ರಿಕ್ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಏನಪ್ಪ ಟ್ರಿಕ್ ಅನ್ನೋದಾದರೆ, ಯಾವ ರೀತಿ ನೀವು ಎಂಟರ್ ಆಗಬೇಕು, ಯಾವ ರೀತಿ ಎಕ್ಸಿಟ್ ಆಗಬೇಕು ಅನ್ನೋದು. ಇದು ಡೇ ಚಾರ್ಟಲ್ಲಿ ಇದ್ದೀನಿ, ನಾನು 5 ಮಿನಿಟ್ ಚಾರ್ಟ್ಗೆ ಹಾಕ್ತೀನಿ. ಈಗ ನಿಮಗೆಲ್ಲ ನಾನು ಈಸಿ ಮೆಥಡಲ್ಲಿ ಹೇಳ್ಕೊಟ್ಟೆ ಯಾವ ರೀತಿ ಒಂದು ದಿನಕ್ಕೆ 500 ರೂಪಾಯಿ ಆಗುತ್ತೆ ಅನ್ನೋದು. ಬಟ್ ಹೆಂಗೆ ಆಗುತ್ತೆ ಅನ್ನೋದನ್ನ ಹೇಳೋದು ತಿಳ್ಕೊಳೋದಷ್ಟೇ ಇಂಪಾರ್ಟೆಂಟ್ ಅಲ್ಲ, ನಾವು ಹೆಂಗೆ ಮಾಡೋದು ಅನ್ನೋದು ಇಂಪಾರ್ಟೆಂಟ್ ಅಲ್ವಾ. ಸ್ಟಾಕ್ ಮಾರ್ಕೆಟಲ್ಲಿ ನೀವು ಆಗುತ್ತೆ ಅಂತ ಒಂದು ಓವರ್ ಆಲ್ ಐಡಿಯಾ ಹೇಳೋಕ್ಕಿಂತ ಯಾವ ರೀತಿ ಮಾಡ್ಕೋಬೇಕು, ಯಾವಾಗ ಎಕ್ಸಿಟ್ ಆಗಬೇಕು, ಯಾವಾಗ ಎಂಟ್ರಿ ಆಗಬೇಕು ಅದು ಇಂಪಾರ್ಟೆಂಟ್ ಇರುತ್ತೆ. ಸರಿ, ಏನಪ್ಪ ಇದು ಅಂದರೆ ಜಸ್ಟ್ ಸಿಂಪಲ್. ಸುಮಾರು ಥರ ಒಂದು ಮೆಥಡ್ಗಳನ್ನ ಯೂಸ್ ಮಾಡ್ತಾರೆ, ಲೈನ್ ಮೆಥಡ್ ಅದು ಇದು ಅಂತ. ನಾನಿಲ್ಲಿ ಲೈನ್ ಹಾಕ್ತಾ ಇದ್ದೀನಿ, ಒಂದು ಚಾನಲ್ ಪ್ಯಾಟ್ರನ್ ಥರ. ಇಲ್ಲೊಂದು ಚಾನಲ್ ಪ್ಯಾಟ್ರನ್ ಬಂದಿದೆ, ಹಾಕಿದ್ದೀನಿ. ಇದು ಬ್ರೇಕ್ ಆಗಿದೆ, ನಾನು ತಗೊಂಡಿದ್ದೀನಿ. ಅಥವಾ ಈ ಥರ ಒಂದು ಪೊಸಿಷನ್ಗೆ ಕಾಯಬೇಕಾಗುತ್ತೆ. ಇದು ನೋಡಿದ್ರೆ ನಿಮ್ಗೆ ಅನ್ಸ್ಬೋದಲ್ಲ, ಇದು ಎಲ್ಲ ಒಂದು ಟೆಕ್ನಿಕಾ, ಇದೆಲ್ಲ ಒಂದು ಟ್ರೇಡಿಂಗ್ ಸ್ಟ್ರಾಟಜಿನ ಅಂತ. ಇದೆಲ್ಲ ಆ್ಯಕ್ಚುಲಿ ಹೇಳ್ಕೊಡೋಕ್ಕೆ ಬಂದಿರೋವಂಥದ್ದು, ಇದು ಬಿಟ್ಟು ಬೇರೆದೇ ಇದೆ. ಸರಿ, ಇಲ್ಲಿ ನನ್ನ ಒಂದು ಟ್ರೇಡಿಂಗ್ ಸ್ಟ್ರಾಟಜಿ ನಾನು ಮಾಡ್ತೀನಿ. ಇದು ಟ್ರೇಡಿಂಗ್ ಸ್ಟ್ರಾಟಜಿ ಅಂದರೆ ನಿಮಗೆ ಯಾರಾದರೂ ಇಲ್ಲಿ ತಗೊಳ್ಳಿ, ಇಲ್ಲಿಗೆ ಎಕ್ಸಿಟ್ ಆಗಿ ಅಂತ ಹೇಳಿದ್ರೆ ಎಷ್ಟು ಚೆನ್ನಾಗಿರುತ್ತೆ. ಇಲ್ಲಿ ನೋಡಿ ನೀವು, ನಾನು ಇನ್ನೂ ಸುಮಾರು ಹಿಂದಕ್ಕೆ ಹೋಗ್ತೀನಿ. ಒಂದೇ ಚಾರ್ಟಲ್ಲೇ ನಿಮಗೆ ಪದೇ ಪದೇ ತೋರಿಸ್ಬೇಕಲ್ಲ, ಅದಕ್ಕೋಸ್ಕರನೇ. ಸರಿ, ನೋಡೋಣ ಎಷ್ಟೆಷ್ಟು ಪ್ರಾಫಿಟ್ನ ಮಾಡ್ಬೋದು ಅನ್ನೋದು. ಇಲ್ಲಿಂದ ಬರೋಣ. ಓಕೆ, ಇನ್ನೂ ಇದೆ, ಇಲ್ಲೆಲ್ಲ ಇನ್ನೂ ಸುಮಾರು ಇದೆ, ಬಟ್ ಇಲ್ಲಿಂದನೇ ಸ್ಟಾರ್ಟ್ ಮಾಡೋಣ. ಇಲ್ಲಿ ನಿಮಗೆ ಸೆಲ್ ಒಂದು ಇಂಡಿಕೇಶನ್ ಕೊಟ್ಟಿದೆ. ನಾವೇನ್ ಮಾಡೋಣ, ಸೆಲ್ ಅಂತ ಇಂಡಿಕೇಶನ್ ಕೊಟ್ಟಿದ್ದಾವೆ, ತಗೊಳ್ಳೋಣ. ಶಾರ್ಟ್ ಪೊಸಿಷನ್ ಅಲ್ವಾ, ಶಾರ್ಟ್ ಪೊಸಿಷನ್ ಏನ್ ಮಾಡಬೇಕು, ಇಲ್ಲಿ ಇಂಡಿಕೇಶನ್ ಕೊಡ್ತು, ಇಲ್ಲಿ ತಗೋತೀರಾ. ನಮ್ಮ ಒಂದು ಸ್ಟಾಪ್ ಲಾಸ್ನ ಇಲ್ಲಿಗೆ ಇಡ್ತೀವಿ, ಆ ಒಂದು ಡೇನ ಹೈ ಆ್ಯಂಡ್ ಬೈ ಅಂತ ಇಂಡಿಕೇಶನ್ ಬರೋವರೆಗೂ ಕಾಯ್ತೀವಿ. ಸೊ ಇಲ್ಲಿಗೆ 1.49% ರಿಟರ್ನ್ ಬಂದಿದೆ. ಓಕೆ, ಇಲ್ಲಿಗೆ ಒಂದು 2% ಇದೆ. ಅವತ್ತಿನ ಹೈ ಕ್ಲಿಯರ್ ಆಗಿದ ತಕ್ಷಣ ಯು ಶುಡ್ ರಿವರ್ಸ್ ಯುವರ್ ಪೊಸಿಷನ್ ಅನ್ನೋ ಥರ ಹೇಳ್ತಾರೆ. ಸರಿ, ಇಲ್ಲಿಗೆ 1.49% ಬಂದಿದೆ. ಯಾವ ರೀತಿ ಎಂಟರ್ ಆಗಬೇಕು, ಯಾವಾಗ ಎಕ್ಸಿಟ್ ಆಗಬೇಕು ಅನ್ನೋ ಒಂದು ಟ್ರೇಡಿಂಗ್ ಸೀಕ್ರೆಟ್ ಮತ್ತೆ ಇಂಡಿಕೇಟರ್ ಇದು ಇಂಡಿಕೇಟ್ ಮಾಡುತ್ತೆ. ಓಕೆ, ಈ ಗ್ರೀನ್ ಬಾರ್ ಬಂದ ತಕ್ಷಣ ಇಲ್ಲೊಂದು ಗ್ರೀನ್ ಮಾರ್ಕ್ ಕಾಣಿಸ್ತಿದೆ ನಿಮಗೆ. ಈ ಗ್ರೀನ್ ಮಾರ್ಕ್ ಬಂದ ತಕ್ಷಣ ಝೂಮ್ ಮಾಡಿದ್ರೆ ಕಾಣಿಸುತ್ತಾ? ಝೂಮ್ ಮಾಡೋಕ್ಕೆ ಟ್ರೈ ಮಾಡ್ತಾ ಇದ್ದೀನಿ, ನೋಡೋಣ ಆಗುತ್ತಾ ಇಲ್ವಾ ಅಂತ. 200% ಆಗೋಯ್ತು. ಸಾಕು. ರೆಡ್ ಇಂಡಿಕೇಶನ್ ಕೊಡುತ್ತೆ ಸೆಲ್ ಮಾಡಿ ಅಂತ. ನೀವು ಅಲ್ಲಿ ಸೆಲ್ ಮಾಡಿದ್ರೆ ಪ್ರೈಸ್ ಎಲ್ಲಿಂದ ಎಲ್ಲಿಗೆ ಬಂದಿದೆ ನೋಡಿ, 565 ಇಂದ 2527 ಬಂದಿದೆ. 563 ಇಂದ 526 ಬಂದಿದೆ. ಒಳ್ಳೆ ಒಂದು ಏನಂತಾರೆ ಇಂಡಿಕೇಶನ್ ಥಿಂಗ್ ಇದು, ಅಥವಾ ಇಂಡಿಕೇಟರ್ಸ್ ಇದು.
ಎಂಟ್ರಿ ಆಗೋಕ್ಕೆ ಒಂದು ಸಿಗ್ನಲ್ ಕೊಡುತ್ತೆ ನಿಮ್ಗೆ ಎಂಟ್ರಿ ಆಗಿ ಅಂತ, ಎಕ್ಸಿಟ್ ಆಗೋಕ್ಕೆ ಎಕ್ಸಿಟ್ ಸಿಗ್ನಲ್ ಕೊಡುತ್ತೆ. ಇದಕ್ಕೆ ಕನ್ಫರ್ಮೇಷನ್ ಅನ್ನೋ ಥರ ನಾವೇನು ಮಾಡ್ತೀವಿ ಅಂದರೆ ಈ ಒಂದು ಇಂಡಿಕೇಟರ್ನೇ ನಂಬ್ಕೊಂಡು ಎಕ್ಸಾಕ್ಟ್ಲಿ ಮಾಡ್ಬೋದಾ, ಚೇಂಜಸ್ ಆಗ್ಬೋದಾ, 100% ಇಲ್ಲದೆ ಇದ್ರೂ ಒಂದು 70% ಅನ್ನೋ ಗ್ಯಾರಂಟಿ ಇರುತ್ತೆ ಇಂಡಿಕೇಶನ್ ಕೊಡ್ತಾ ಇರೋದು ರೈಟ್ ಇದೆ ಅಂತ. ಇಲ್ಲಿ ನಿಮಗೆ ಗ್ರೀನ್ ಕ್ಯಾಂಡಲ್ ಬಂದ ತಕ್ಷಣ ಒಂದು ಗ್ರೀನ್ ಬಾರ್ ಬರುತ್ತೆ ಕೆಳಗಡೆ, ಬೈ ಸಿಗ್ನಲ್ ಅದು. ಬಟ್ ಅಲ್ಲಿ ನಿಮಗೆ ರೆಡ್ ಕ್ಯಾಂಡಲ್ ಬಂದಿದೆ, ನೀವು ಅದನ್ನು ತಗೋತೀರಾ ತಗೊಳಲ್ವಾ? ಯೂಶಲಿ ಏನು ಮಾಡ್ತೀವಿ, ನಾವು ಯಾರು ತಗೊಳಲ್ಲ, ಬಿಕಾಸ್ ಅದು ರೆಡ್ ಕ್ಯಾಂಡಲ್ ಆಗಿರುತ್ತೆ, ಅಲ್ಲಿ ಏನು ಇಂಡಿಕೇಶನ್ ಕೂಡ ಇಲ್ಲ. ನಾವೇನು ಮಾಡ್ತೀವಿ, ಸುಮ್ಮನೆ ಆಗ್ತೀವಿ. ನೆಕ್ಸ್ಟ್ ಒಂದು ಒಳ್ಳೆ ಬಾರ್ ಬರುತ್ತೆ, ಅಲ್ಲಿ ತಗೋತೀವಿ. ಆ ಒಂದು ಬಾರ್ ವಾಲ್ಯೂಮ್ ನೋಡಿ. ನೆಕ್ಸ್ಟ್ ಅಲ್ಲಿಂದ ಮುಂದಕ್ಕೆ ಹೋಗುತ್ತೆ. ಎವ್ರಿ ಡೇ ನಮಗೆ 2% ಬರುತ್ತೆ, 1% ಬರುತ್ತೆ ಅನ್ನೋಕ್ಕಲ್ಲ. ಕೆಲವು ಸರಿ 0.5% ಬರೋ ಚಾನ್ಸಸ್ ಇರುತ್ತೆ, ಆ್ಯಂಡ್ ಕೆಲವು ಸರಿ ಈ ಥರನೂ ಪ್ರಾಫಿಟ್ ಬರುವಂಥ ಚಾನ್ಸಸ್ ಇರುತ್ತೆ. ಇಲ್ಲಿ ನೋಡ್ಬೋದು ಎಷ್ಟು ಚೆನ್ನಾಗಿ ರೈಸ್ ಆಗಿದೆ ಅಂತ ಒಂದೇ ದಿನಕ್ಕೆ. ಆ್ಯಂಡ್ ಬೈ ಆ್ಯಂಡ್ ಸೆಲ್ ಸಿಗ್ನಲ್ ಯಾವ ರೀತಿ ವರ್ಕ್ ಆಗ್ತಿದೆ ಅನ್ನೋದು ತುಂಬ ಲೆಂತಿ ವಿಡಿಯೋ ಆಗಿರ್ಬೋದು. ಇದು ಆಲ್ಮೋಸ್ಟ್ 15-20 ಮಿನಿಟ್ಸ್ ರೀಚ್ ಆಗ್ತದೆ. ಬಟ್ ನಿಮಗೆ ಇಂಡಿಕೇಶನ್ ಕೊಡ್ತಾ ಇರೋವಂಥ ರೀತಿ ನೋಡಿ, ಬೈ ಆ್ಯಂಡ್ ಸೆಲ್. ನೀವು ಈ ಥರ ಇಂಡಿಕೇಟರ್ಸ್ನ ಯೂಸ್ ಮಾಡಿಕೊಂಡು ಆರಾಮಾಗಿ ಬೈ ಮಾಡ್ಬೋದು. ನಾವೇನು ಮಾಡ್ತೀವಿ ಅನ್ನೋದಾದರೆ, ನಾರ್ಮಲಿ ಇಂಡಿಕೇಟ್ ಕೊಡೋ ತನಕ ವೆಯ್ಟ್ ಮಾಡ್ತೀವಿ. ಒಂದು ಗ್ರೀನ್ ಆರೋ ಮಾರ್ಕ್ ಬರುತ್ತೆ, ಓಕೆ ರೆಡಿ ಟು ಬೈ ಅಂತ. ಇಲ್ಲೂ ಬಂದಿದೆ, ಬಟ್ ಇಲ್ಲಿ ವರ್ಕ್ ಆಗಿಲ್ಲ. ಹಿಂಗೆ ನೋಡಿ, ಹಿಂಗಿರುತ್ತೆ ಅಂತ ಇಟ್ಕೊಳ್ಳಿ. ಗ್ರೀನ್ ಆರೋ ಮಾರ್ಕ್ ನಮಗೆ ಬಂತು, ನಾವೇನು ಮಾಡ್ತೀವಿ, ವೆಯ್ಟ್ ಮಾಡ್ತೀವಿ. ನೆಕ್ಸ್ಟ್ ಒಂದು ಕ್ಯಾಂಡಲ್ ಸ್ಟಿಕ್ ಬಂದ ತಕ್ಷಣ ಆ ಒಂದು ಲೈನ್ ಬ್ರೇಕ್ ಆಗಿರೋದನ್ನ ನೋಡ್ಬಿಟ್ಟು ಅಲ್ಲಿ ತಗೋತೀವಿ. ನಮಗೆ ಗೊತ್ತಾಗಲ್ಲ, ಬಿಕಾಸ್ ಆ ಟ್ರೇಡ್ ವರ್ಕ್ ಆಗಿಲ್ಲ. ನಾವು ಅನ್ಕೊಂತೀವಿ ಮೇಲೋಗುತ್ತೆ ಅಂತ, ಬೀಳಿದೆ. ಒಂದ್ಸರಿ ಬಿಡಿ, ಏನು ಮಾಡೋಕ್ಕಲ್ಲ. ಎಲ್ಲ ಸರಿನೂ ಪ್ರಾಫಿಟ್ ಆಗಬೇಕು ಅನ್ನೋಕ್ಕಲ್ಲ. ನೆಕ್ಸ್ಟ್ ಸತಿನೂ ಸಿಗ್ನಲ್ ಬಂತು, ನೆಕ್ಸ್ಟ್ ಸತಿನೂ ವೆಯ್ಟ್ ಮಾಡ್ತೀವಿ ಆ ಲೈನ್ನ ಕ್ರಾಸ್ ಆಗಲಿ ಅಂತ. ಆ ಕ್ರಾಸ್ ಆದ್ಮೇಲೆ ತಗೋತೀವಿ, ಆ್ಯಂಡ್ ನೋಡಿ ಪ್ರಾಫಿಟ್. ನೀವು ಲಾಸ್ ಆದರೆ ಚೋಟಾ ಲಾಸ್, ಬಂದರೆ ಬಡ ಗೇನ್ ಮಾಡ್ತೀವಿ. ಸೊ ಹೀಗೆ ಎಲ್ಲ ಟೈಮಲ್ಲೂ ವರ್ಕ್ ಆಗಲ್ಲ ಇರ್ಬೋದು, ಬಟ್ ಯಾವಾಗ ಈ ಒಂದು ಇಂಡಿಕೇಶನ್ ಕೊಡುತ್ತೆ ಆಲ್ಮೋಸ್ಟ್ ಆಲ್ ವರ್ಕ್ ಆಗಿದೆ. ಈ ಒಂದು ಇಂಡಿಕೇಶನ್ ಏನು ಮಾಡುತ್ತೆ, ರೆಡ್ ಬರುತ್ತೆ ಅಂದರೆ ದಟ್ ಇಸ್ ಅ ಟೈಮ್ ಟು ಸೆಲ್ ಅಂತ. ನೀವೇನಾದರೂ ಸೆಲ್ ಮಾಡಿದ್ರೆ ಈ ಒಂದು ಇಟ್ಕೊಂಡು ಅವಾಗ ನಿಮ್ಗೆ ವರ್ಕ್ ಆಗದೆ ಇರ್ಬೋದು. ಆ್ಯಂಡ್ ಈ ಟ್ರೇಡ್ ಅಷ್ಟು ಕಷ್ಟ ಇದೆ. ಬೇರೆ ಬೇರೆ ಟ್ರೇಡ್ಗಳನ್ನೆಲ್ಲ ನೀವು ಕಂಪೇರ್ ಮಾಡಿ ನೋಡಿ. ಒಂದು 10 ಸಾರಿ ಅಥವಾ ಒಂದು 20 ಸಾರಿ ಆಗಿದ್ರೆ ಒಂದು 2-3 ಟ್ರೇಡ್ ನಿಮಗೆ ಲಾಸ್ ಆಗ್ಬೋದು, ಆ್ಯಂಡ್ ಮಿಕ್ಕಿರುವಂಥ ಒಂದು 7 to 8 ಟ್ರೇಡ್ಸ್ ನಿಮಗೆ ಪ್ರಾಫಿಟ್ನ ತಂದುಕೊಟ್ಟಿದೆ. ಐ ಥಿಂಕ್ ದಿಸ್ ಇಂಡಿಕೇಟರ್ ಇಸ್ 70 to 80%. ನೋ ಇಂಡಿಕೇಟರ್ ಇಸ್ 100% ಕರೆಕ್ಟ್. ಯಾರು 100% ಕರೆಕ್ಟ್ ಆಗಿದೆ ಅಂತ ಹೇಳೋಕ್ಕಲ್ಲ, ಮಾರ್ಕೆಟ್ನ ಪ್ರಿಡಿಕ್ಟ್ ಮಾಡೋಕ್ಕಾಗೋದೇ ಇಲ್ಲ. ಸೊ ದಾಟ್ ಈಸ್ ಈ ಇಂಡಿಕೇಟರ್ ನಿಮಗೆ ಯಾವುದು ಅಂತ ತಿಳಿಸ್ಕೊಡ್ಬೇಕು ಅನ್ನೋದಾದರೆ ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ಹಾಕಿ. ಈ ಇಂಡಿಕೇಟರ್ ಮೇಲೆ ಹೆಂಗೆ ನೀವು ಇಂಡಿಕೇಟರ್ನ ಹಾಕೋಬೇಕು, ಹೆಂಗೆ ಇದು ಇಂಡಿಕೇಟ್ ಕೊಟ್ಟಿದ ತಕ್ಷಣ ನೀವು ಬೈ ಮಾಡಬೇಕು, ಸೆಲ್ ಮಾಡಬೇಕು ಅನ್ನೋದನ್ನ ಹೇಳ್ಕೊಡ್ತೀವಿ. ಸೊ ಇಲ್ಲಿಗೆ ನಮ್ಮ ಒಂದು ವಿಡಿಯೋ ಮುಕ್ತಾಯ ಆಗುತ್ತೆ. ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಬಾಯ್.